ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಿಯ ವಿದ್ಯಾರ್ಥಿನಃ ಸುಪ್ರಭಾತಂ. ಸರ್ವೇಷಾಂ ಸಂಸ್ಕೃತ ಕಕ್ಷ್ಯಾಂ ಹಾರ್ದಂ ಸ್ವಾಗತಂ. ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ವಾಕ್ಯಗಳಲ್ಲಿ ಚತುರ್ಥಿ ವಿಭಕ್ತಿ ಹಾಗೂ ಪಂಚಮಿ ವಿಭಕ್ತಿಗಳನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಎನ್ನುವುದರ ಅಭ್ಯಾಸವನ್ನು, ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿದ್ದೇನೆ. ಇವತ್ತಿನ ತರಗತಿಯಲ್ಲಿ ಮತ್ತಷ್ಟು ಕೆಲವು ಉದಾಹರಣೆಗಳನ್ನು ನಾವು ಚತುರ್ಥಿ ಮತ್ತು ಪಂಚಮಿ ವಿಭಕ್ತಿಗಳಲ್ಲಿ ನಾವು ಹೇಗೆ ಉಪಯೋಗ ಮಾಡಬೇಕು, ವಾಕ್ಯಗಳಲ್ಲಿ ಬಳಸಬೇಕು ಎನ್ನುವುದರ ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸೋಣ. ಗಮನಿಸಿ. ಉದಾಹರಣಾನುಸಾರಂ ವಾಕ್ಯಾನಿ ರಚಯಂತು. ಒಂದು ಉದಾಹರಣೆ ಕೊಟ್ಟಿದ್ದೇನೆ. ಆ ಉದಾಹರಣೆಗೆ ಅನುಗುಣವಾಗಿ ಮತ್ತೆ ಕೊಡುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನು ಮಾಡಿ. ನೋಡಿ, ರಮಾ ಡ್ಯಾಶ್ ಧನಂ ದತ್ತವತಿ. ರಮಳು ಡ್ಯಾಶ್ ಧನಂ ದತ್ತವತಿ. ಕಿಂ ದತ್ತವತಿ? ರಮಾ ಧನಂ ದತ್ತವತಿ, ಹಣವನ್ನು ದತ್ತವತಿ. ದತ್ತವತಿ ಅಂತ ಹೇಳಿದರೆ ಕೊಟ್ಟಳು. ದತ್ತವತಿ ಕೊಟ್ಟಳು. ದತ್ತವಾನ್ ಅಂತ ಹೇಳಿದರೆ ಕೊಟ್ಟನು, ಪುಲ್ಲಿಂಗ. ದತ್ತವತಿ ಇದು ಕೃದಂತ ಪದ, ಕೊಟ್ಟಳು. ಕಾ ಧನಂ ದತ್ತವತಿ ವದಂತು ಹೇಳಿ. ಕಾ ಧನಂ ದತ್ತವತಿ? ರಮಾ ಧನಂ ದತ್ತವತಿ. ರಮಾ ಕಸ್ಮೈ ಧನಂ ದತ್ತವತಿ. ಕಸ್ಮೈ ಹೇಳಿದರೆ ಯಾರಿಗೆ, ಯಾರಿಗೆ ಹಣವನ್ನು ಕೊಟ್ಟಳು. ನೋಡಿ, ಅತ್ರ ಆವರಣೆ ಅನುಜಃ ಇತಿ ಪದಂ ಅಸ್ತಿ. ಅನುಜಃ ಪ್ರಥಮಾ ವಿಭಕ್ತಿ ಏಕವಚನ ರೂಪಂ, ಪುಲ್ಲಿಂಗ ಪದಂ. ಅನುಜಃ ಅಂತ ಕೊಟ್ಟಿದ್ದಾರೆ, ಅಂದರೆ ತಮ್ಮ ಅಂತ ಅರ್ಥ. ಅನುಜಃ ಅಂತ ಹೇಳಿದರೆ ನೆನಪಿಟ್ಟುಕೊಳ್ಳಿ, ತಮ್ಮ. ತಮ್ಮನಿಗೆ ಹಣವನ್ನು ಕೊಟ್ಟಳು. ಆಗ ನಾವು ಯಾರಿಗೆ ಏನನ್ನು ಕೊಡ್ತೇವೆಯೋ, ದಾನಕ್ರಿಯೆ ನಡೆಯುತ್ತದೆಯೋ ಅದನ್ನು ಸ್ವೀಕರಿಸುವ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು. ಅದನ್ನು ಸ್ವೀಕರಿಸುವವ ಯಾರಿಗೆ ಕೊಡ್ತೇವೆಯೋ ಅದನ್ನು ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು. ನೋಡಿ, ಯಾರು ಸ್ವೀಕರಿಸ್ತಾನೆ ಆ ಧನವನ್ನು ಅಂತ ಹೇಳಿದರೆ ಅನುಜ. ನಾನು ಯಾರಿಗೆ ಕೊಡ್ತೇವೆ? ಅನುಜನಿಗೆ. ಆಗ ಅನುಜಃ ಅದರ ಚತುರ್ಥಿ ವಿಭಕ್ತಿ ಪ್ರಯೋಗ ಮಾಡಬೇಕು. ನೀವು ದೇವಃ ಶಬ್ದ, ಅಕಾರ ಅಂತ ಪುಲ್ಲಿಂಗ ಪದ. ದೇವಃ ದೇವೌ ದೇವಾಃ. ದ್ವಿತೀಯ ವಿಭಕ್ತಿ ದೇವಂ ದೇವೌ ದೇವಾಂ. ತೃತೀಯ ದೇವೇನ ದೇವಾಭ್ಯಾಂ ದೇವೈಃ. ಚತುರ್ಥಿ ದೇವಾಯ ದೇವಾಭ್ಯಾಂ ದೇವೇಭ್ಯ. ಹಾಗೆ ಅನುಜಃ ಇದ್ದದ್ದು ಚತುರ್ಥಿ ಹೇಳುವಾಗ ಅನುಜಾಯ, ಅನುಜನಿಗೆ, ತಮ್ಮನಿಗೆ ಅಂತ ಅರ್ಥ. ರಮಾ ಅನುಜಾಯ ಧನಂ ದತ್ತವತಿ. ರಮಾಳು ಅನುಜನಿಗೆ ಅಂದರೆ ತಮ್ಮನಿಗೆ ಹಣವನ್ನು ಧನಂ ದತ್ತವತಿ. ಹೀಗೆ ಚತುರ್ಥಿ ವಿಭಕ್ತಿ ಅನುಜಾಯ, ಇದು ಪುಲ್ಲಿಂಗ ರೂಪ. ಇನ್ನು ಒಂದೊಂದೇ ಉದಾಹರಣೆಗಳನ್ನು ಗಮನಿಸ್ತಾ ಹೋಗೋಣ. ಉತ್ತರ ಕೊಡುವ ಪ್ರಯತ್ನವನ್ನು ಮಾಡಿ, ಯೋಚನೆ ಮಾಡಿ. ಗುರುಹು ಡ್ಯಾಶ್ ವಿದ್ಯಾಂ ದದಾತಿ. ವಿದ್ಯಾಂ ಕಹ ವಿದ್ಯಾಂ ದದಾತಿ. ಯಾರು ವಿದ್ಯೆಯನ್ನು ಕೊಡುವಂಥದ್ದು ಹೇಳಿ. ಗುರುಹು ವಿದ್ಯಾಂ ದದಾತಿ. ಗುರುಹು ಕಿಂ ದದಾತಿ ಅಥವಾ ಕಾಂ ದದಾತಿ, ಏನನ್ನು ಕೊಡ್ತಾನೆ? ವಿದ್ಯಾಂ ದದಾತಿ. ದದಾತಿ ಅಂತ ಹೇಳಿದರೆ ಯಚ್ಛತಿ, ಕೊಡುತ್ತಾನೆ, ವಿದ್ಯೆಯನ್ನು ಕೊಡುತ್ತಾನೆ. ಕಸ್ಮೈ ವಿದ್ಯಾಂ ದದಾತಿ, ಯಾರಿಗೆ ವಿದ್ಯೆಯನ್ನು ಕೊಡ್ತಾ ಇದ್ದಾನೆ? ಛಾತ್ರಃ ಇತಿ ಆವರಣೆ ಅಸ್ತಿ. ಇಲ್ಲಿ ಬ್ರ್ಯಾಕೆಟಲ್ಲಿ ಛಾತ್ರಃ ಪುಲ್ಲಿಂಗ ಪದ, ಅಕಾರ ಅಂತ ಪುಲ್ಲಿಂಗ, ಏಕವಚನದಲ್ಲಿ ಉಂಟು, ಪ್ರಥಮ ವಿಭಕ್ತಿ. ಯಾರಿಗೆ ಅಂತ ಹೇಳುವಾಗ ಕಸ್ಮೈ, ಆಗ ಚತುರ್ಥಿ ವಿಭಕ್ತಿಯಲ್ಲಿ ಹೇಳಬೇಕು. ಯಾರಿಗೆ? ಛಾತ್ರಾಯ ಇತಿ ಉತ್ತರಂ ಭವತಿ. ಗುರುಹು ಛಾತ್ರಾಯ ವಿದ್ಯಾಂ ದದಾತಿ. ಛಾತ್ರಾಯ ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ, ಗೆ ನೆನಪಿಟ್ಟುಕೊಳ್ಳಬೇಕು ಕನ್ನಡದಲ್ಲಿ, ಗೆ. ಛಾತ್ರಾಯ ಹೇಳಿದರೆ ವಿದ್ಯಾರ್ಥಿಗೆ. ಗುರುವು ವಿದ್ಯಾರ್ಥಿಗೆ ವಿದ್ಯಾಂ ದದಾತಿ, ವಿದ್ಯೆಯನ್ನು ಕೊಡುತ್ತಾನೆ. ಈ ರೀತಿ. ದ್ವಿತೀಯಂ ಪ್ರಶ್ನಂ ಪಶ್ಯಂತು. ಏಷಃ ಡ್ಯಾಶ್ ಪುಸ್ತಕಂ ದತ್ತವಾನ್. ಏಷಃ ಪುಸ್ತಕಂ ದತ್ತವಾನ್. ಇವನು, ಏಷಃ ನಾಮ ಇವನು, ಪುಸ್ತಕಂ ದತ್ತವಾನ್ ಪುಸ್ತಕವನ್ನು ಕೊಟ್ಟನು. ದತ್ತವಾನ್ ಇದು ಪುಲ್ಲಿಂಗ. ನೋಡಿ, ಆಗ ದತ್ತವತಿ ಅಂತ ಇತ್ತು, ಇಲ್ಲಿ ಕೊಟ್ಟಳು. ಏಷಃ ಇದು ಪುಲ್ಲಿಂಗ, ಇವನು ಅಂತ ಅರ್ಥ. ಹಾಗಾಗಿ ದತ್ತವಾನ್ ಅಂತ ಹೇಳಿ ಕೃತಂತ ಪದ ಉಂಟು, ಕ್ರಿಯೆಯನ್ನು ಹೇಳುವಂತಹ ಒಂದು ಪದ. ಕೊಟ್ಟನು ಅಂತ ಅರ್ಥ. ಪುಸ್ತಕವನ್ನು ಕೊಟ್ಟವನು. ಕಸ್ಮೈ ಪುಸ್ತಕಂ ದತ್ತವಾನ್ ಏಷಃ. ಇವನು ಯಾರಿಗೆ ಪುಸ್ತಕವನ್ನು ಕೊಟ್ಟನು? ಕಸ್ಮೈ ಸ್ನೇಹಿತಃ ಇತಿ ಆವರಣೆ ಅಸ್ತಿ. ಸ್ನೇಹಿತಃ ಅಕಾರ ಅಂತ ಪುಲ್ಲಿಂಗ. ಈ ಪದವನ್ನು ನೀವು ಚತುರ್ಥಿ ವಿಭಕ್ತಿಗೆ ತರಬೇಕು. ಸ್ನೇಹಿತಃ, ದೇವಃ ಇದ್ದದ್ದು ದೇವಾಯ ಅಂತಾಗಿದೆಯಲ್ವ, ಹಾಗೆ ಸ್ನೇಹಿತಃ ಇದ್ದರೆ ಚತುರ್ಥಿ ವಿಭಕ್ತಿ ಸ್ನೇಹಿತಾಯ, ಪುಲ್ಲಿಂಗದಲ್ಲಿ ಸ್ನೇಹಿತಾಯ, ಸ್ನೇಹಿತನಿಗೆ. ಏಷಃ ಸ್ನೇಹಿತಾಯ ಪುಸ್ತಕಂ ದತ್ತವಾನ್, ಸ್ನೇಹಿತನಿಗೆ ಪುಸ್ತಕವನ್ನು ಕೊಟ್ಟನು. ವರುಣಃ ಡ್ಯಾಶ್ ಪತ್ರಿಕಾಂ ದದಾತಿ. ವರುಣಃ
ಪತ್ರಿಕಾಂ ದದಾತಿ, ವರುಣ ಎನ್ನುವವನು ಪತ್ರಿಕೆಯನ್ನು ಕೊಡುತ್ತಾನೆ. ಪತ್ರಿಕಾಂ ಕಸ್ಮೈ ದದಾತಿ, ಜನಕಾಯ. ಜನಕಃ ಅಂತ ಉಂಟು, ತಂದೆ ಅಂತ ಅರ್ಥ. ಜನಕಃ ಪಿತಾ ತಂದೆ. ಜನಕಾಯ ಚತುರ್ಥಿ ವಿಭಕ್ತಿ. ಜನಕಾಯ ಜನಕಾಭ್ಯಾಂ ಜನಕೇಭ್ಯ ಇತಿ. ಜನಕಾಯ ಏಕವಚನ. ಜನಕನಿಗೆ ತಂದೆಗೆ. ವರುಣ ಜನಕಾಯ ಪತ್ರಿಕಾಂ ದದಾತಿ, ವರುಣನು ತಂದೆಗೆ ಪತ್ರಿಕೆಯನ್ನು ಕೊಡುತ್ತಾನೆ. ಲತಾ ಡ್ಯಾಶ್ ಮಧುರಂ ದತ್ತವತಿ, ಲತಾ ಮಧುರಂ ದತ್ತವತಿ. ಕಾ ಮಧುರಂ ದತ್ತವತಿ, ಲತಾ ಮಧುರಂ ದತ್ತವತಿ. ಲತಾ ಕಿಂ ದತ್ತವತಿ, ಏನನ್ನು ಕೊಟ್ಟಳು? ಲತಾ ಮಧುರಂ ದತ್ತವತಿ ಕೊಟ್ಟಳು. ದತ್ತವತಿ ಕೊಟ್ಟಳು. ಕಸ್ಯೈ ಮಧುರಂ ದತ್ತವತಿ, ಅವಳು ಯಾರಿಗೆ ಮಧುರವನ್ನು ಕೊಟ್ಟಳು? ಸಿಹಿಯನ್ನು ಕೊಟ್ಟಳು. ಮಧುರ ಹೇಳಿದರೆ ಸಿಹಿ. ಸೀತಾ, ಇಲ್ಲಿ ಸ್ತ್ರೀಲಿಂಗ ಪದ ಇದೆ, ಆಕಾರ ಅಂತ ಸ್ತ್ರೀಲಿಂಗ ಪದ. ಸೀತಾ ಸೀತೆ ಸೀತಾ ಪ್ರಥಮ ವಿಭಕ್ತಿ. ಸೀತಾಂ ಸೀತೆ ಸೀತಾ ದ್ವಿತೀಯ ವಿಭಕ್ತಿ. ಸೀತೆಯ ಸೀತಾಭ್ಯಾಂ ಸೀತಾಭಿ ತೃತೀಯ ವಿಭಕ್ತಿ. ನಮಗೆ ಬೇಕಾದದ್ದು ಯಾರಿಗೆ ಅಂತ ಕೇಳುವಾಗ ಚತುರ್ಥಿ ವಿಭಕ್ತಿ ಅಲ್ವಾ, ಸೀತಳಿಗೆ ಅಂತ ಆಗಬೇಕು, ಆಗ ಚತುರ್ಥಿ ವಿಭಕ್ತಿ. ಸೀತೆಯ ಸೀತಾಭ್ಯಾಂ ಸೀತಾಭಿ. ನಮಗೆ ಏಕವಚನ ಸಾಕು, ಸೀತೆಯ. ಸೀತಾಯೈ ಚತುರ್ಥಿ ವಿಭಕ್ತಿ, ಕ್ಷಮಿಸಿ, ಸೀತಾಯೈ ಸೀತಳಿಗೆ. ಸೀತೆಯ ತೃತೀಯ ವಿಭಕ್ತಿ. ಸೀತಾಯೈ ಸೀತಾಭ್ಯಾಂ ಸೀತಾಭ್ಯ ಚತುರ್ಥಿ ವಿಭಕ್ತಿ. ಲತಾ ಸೀತಾಯೈ ಮಧುರಂ ದತ್ತವತಿ. ರಮಾ ಅಂತ ಇದ್ದರೆ ರಮಾಯೈ ರಮಳಿಗೆ. ಶಾರದಾ ಅಂತ ಇದ್ದರೆ ಶಾರದಾಯೈ ಮಧುರಂ ದತ್ತವತಿ. ವೀಣಾ ಅಂತ ಇದ್ದರೆ ವೀಣಾಯೈ ಮಧುರಂ ದತ್ತವತಿ, ವೀಣಾಳಿಗೆ ಮಧುರವನ್ನು ಕೊಟ್ಟಳು. ಈ ರೀತಿ. ಅಗ್ರೆ ಪಶ್ಯಾಮಃ. ಛಾತ್ರಃ ಕಿಮರ್ಥಂ ವಿದ್ಯಾಲಯಂ ಗಚ್ಚಂತಿ. ಈಗ ನೋಡಿ, ಚತುರ್ಥಿ ವಿಭಕ್ತಿಯನ್ನು ಈ ಅರ್ಥದಲ್ಲಿ ನಾವು ಬಳಸ್ಬೋದು. ವಿದ್ಯಾರ್ಥಿಗಳು ಛಾತ್ರಾಹ. ಕಿಮರ್ಥಂ, ಕಿಮರ್ಥಂ ಹೇಳಿದರೆ ಪ್ರಶ್ನೆ ಇದು. ಯಾಕಾಗಿ ಪ್ರಶ್ನಾವಾಚಕ ಪದ. ಯಾಕಾಗಿ ಅಂತ ಅರ್ಥ. ಯಾಕೆ, ಯಾಕಾಗಿ ಅಂತ ಅರ್ಥ ನೆನಪಿಟ್ಟುಕೊಳ್ಳಿ. ಕಿಮರ್ಥಂ ಯಾಕಾಗಿ. ವಿದ್ಯಾಲಯಂ ಗಚ್ಚತಿ ವಿದ್ಯಾಲಯಕ್ಕೆ ಹೋಗುತ್ತಾರೆ. ಗಚ್ಚಂತಿ ಗಚ್ಚತಿ ಗಚ್ಚತಃ ಗಚ್ಚಂತಿ ಕರ್ತೃಪದ ಬಹುವಚನ. ಛಾತ್ರಾಹ ಗಚ್ಚಂತಿ ವಿದ್ಯಾರ್ಥಿಗಳು ಹೋಗುತ್ತಾರೆ. ವಿದ್ಯಾಲಯಂ ಪ್ರತಿ, ನಾವು ಹೋಗುವುದು ಬರುವುದು ಅದನ್ನೆಲ್ಲ ದ್ವಿತೀಯ ವಿಭಕ್ತಿಯಲ್ಲೇ ಹೇಳಬೇಕು. ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ? ವಿದ್ಯಾಲಯಂ ದ್ವಿತೀಯ ವಿಭಕ್ತಿಯಲ್ಲೇ ಹೇಳಬೇಕು. ವಿದ್ಯಾಲಯಂ ಗಚ್ಚಂತಿ. ಕಿಮರ್ಥಂ ಯಾಕಾಗಿ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಒಂದು ಬ್ರ್ಯಾಕೆಟಲ್ಲಿ ಉತ್ತರ. ಅಧ್ಯಯನಂ ನಪುಂಸಕಲಿಂಗ ಪದ. ಅಧ್ಯಯನಂ ಅದನ್ನು ಚತುರ್ಥಿ ವಿಭಕ್ತಿಯನ್ನು ನಿಮಗೆ ಹೇಳಬೇಕು. ಇದು ನಪುಂಸಕಲಿಂಗ ಪದ. ವನಂ ವನೇ ವನಾನಿ ಇದ್ದ ಹಾಗೆ ಅಧ್ಯಯನಂ ಅಧ್ಯಯನೇ ಅಧ್ಯಯನಾನಿ. ಚತುರ್ಥಿ ವಿಭಕ್ತಿ ಪುಲ್ಲಿಂಗ ರೂಪದ ಹಾಗೆ ಇದೆ. ಅಧ್ಯಯನಾಯ ಅಧ್ಯಯನಾಭ್ಯಾಂ ಅಧ್ಯಯನೇಭ್ಯ. ಛಾತ್ರಾಹ ಅಧ್ಯಯನಾಯ ವಿದ್ಯಾಲಯಂ ಗಚ್ಚಂತಿ. ವಿದ್ಯಾರ್ಥಿಗಳು ಯಾಕಾಗಿ. ಕಿಮರ್ಥಂ ಅಧ್ಯಯನಾಯ ಅಧ್ಯಯನಕ್ಕೆ, ಸ್ಟಡಿ ಕಲೀಲಿಕ್ಕೆ ಅಲ್ವಾ, ಕಲಿಯಲು. ಅಧ್ಯಯನಾಯ ಅಧ್ಯಯನಾರ್ಥಂ ಅಂತ ಕೂಡ ಹೇಳ್ಬೋದು. ಅಧ್ಯಯನಕ್ಕೋಸ್ಕರ ಅಥವಾ ಅಧ್ಯಯನಾಯ ಅಧ್ಯಯನಕ್ಕೆ. ವಿದ್ಯಾಲಯಂ ಗಚ್ಚಂತಿ ವಿದ್ಯಾಲಯಕ್ಕೆ ಹೋಗುತ್ತಾರೆ. ಈಗ ಅತ್ರ ಪಶ್ಯಂತು. ಬಾಲಾಹ ಕಿಮರ್ಥಂ ನದೀಂ ಗಚ್ಚಂತಿ. ಬಾಲಾಹ ನದೀಂ ಗಚ್ಚಂತಿ. ಕೆ ನದೀಂ ಗಚ್ಚಂತಿ, ಯಾರು ನದಿಗೆ ಹೋಗ್ತಾರೆ, ನದಿಯ ಸಮೀಪಕ್ಕೆ. ಬಾಲಾಹ ಗಚ್ಚಂತಿ. ಕಿಮರ್ಥಂ ಕಸ್ಮಾತ್ ಕಾರಣ. ಕಿಮರ್ಥಂ ಯಾಕಾಗಿ, ಯಾಕೆ. ಇಲ್ಲಿ ಸ್ನಾನಂ ಅಂತ ಕೊಟ್ಟಿದ್ದಾರೆ. ಸ್ನಾನಂ ನಪುಂಸಕಲಿಂಗ ಪದ. ಈಗ ಸ್ನಾನಂ ಪದದ ಚತುರ್ಥಿ ವಿಭಕ್ತಿಯನ್ನು ನೀವು ಹೇಳಬೇಕು. ಸ್ನಾನಂ ಸ್ನಾನೇ ಸ್ನಾನಾನಿ ಪ್ರಥಮ ವಿಭಕ್ತಿ. ದ್ವಿತೀಯ ವಿಭಕ್ತಿ ಸ್ನಾನಂ ಸ್ನಾನೇ ಸ್ನಾನಾನಿ. ತೃತೀಯ ಸ್ನಾನೇನ ಸ್ನಾನಾಭ್ಯಾಂ ಸ್ನಾನೈ. ಚತುರ್ಥಿ ವಿಭಕ್ತಿ ಸ್ನಾನಾಯ ಸ್ನಾನಾಭ್ಯಾಂ ಸ್ನಾನೇಭ್ಯ. ಆಗ ಬಾಲಾಹ ಸ್ನಾನಾಯ ನದೀಂ ಗಚ್ಚಂತಿ ಅಥವಾ ಸ್ನಾನಾರ್ಥಂ ನದೀಂ ಗಚ್ಚಂತಿ ಅಂತ ಕೂಡ ಹೇಳ್ಬೋದು. ಸ್ನಾನಾಯ ಚತುರ್ಥಿ ವಿಭಕ್ತಿ ನಪುಂಸಕಲಿಂಗ, ಇದು ಏಕವಚನ. ಸ್ನಾನಕ್ಕೆ. ನದೀಂ ಗಚ್ಚಂತಿ ನದಿಯನ್ನು ಕುರಿತು. ನದಿ ದ್ವಿತೀಯ ವಿಭಕ್ತಿ ಏಕವಚನ. ನದಿ ನದ್ಯೌ ನದ್ಯಃ ನದೀಂ ನದ್ಯೌ ನದ್ಯಃ ಇದು ದ್ವಿತೀಯ ವಿಭಕ್ತಿಯಲ್ಲಿದೆ. ಯಾಕಂತ ಹೇಳಿದರೆ ಹೋಗುವುದು ಅದನ್ನು ದ್ವಿತೀಯ ವಿಭಕ್ತಿಯಲ್ಲಿ ಹೇಳಬೇಕು. ನದೀಂ ಗಚ್ಚಂತಿ ನದಿಯನ್ನು ಕುರಿತು ಹೋಗುತ್ತಾರೆ. ಛಾತ್ರಾಹ ಕಿಮರ್ಥಂ ಪಠಂತಿ. ಛಾತ್ರಾಹ ಪಠಂತಿ ವಿದ್ಯಾರ್ಥಿಗಳು ಓದುತ್ತಾರೆ. ಕಿಮರ್ಥಂ ಯಾಕಾಗಿ, ಕಾರಣ ಏನು. ಇಲ್ಲಿ ಉತ್ತರ ಕೊಟ್ಟಿದ್ದಾರೆ. ಜ್ಞಾನಾರ್ಜನಂ ಅಂತ ಕೊಟ್ಟಿದ್ದಾರೆ. ಜ್ಞಾನ ಪ್ಲಸ್ ಅರ್ಜನಂ. ಅರ್ಜನಂ ಹೇಳಿದರೆ ಅರ್ನ್ ಮಾಡೋದು, ಗಳಿಸುವಂಥದ್ದು, ಜ್ಞಾನವನ್ನು ಗಳಿಸುವಂಥದ್ದು. ಈಗ ಜ್ಞಾನಾರ್ಜನಂ ಇದು ನಪುಂಸಕಲಿಂಗ ಪದ, ಏಕವಚನದಲ್ಲಿ ಉಂಟು, ಪ್ರಥಮ ವಿಭಕ್ತಿಯಲ್ಲಿದೆ. ಇದರ ಚತುರ್ಥಿ ವಿಭಕ್ತಿ ಏಕವಚನ ಹೇಳಬೇಕು. ವನಂ ವನೇ ವನಾಹಿ ಚತುರ್ಥಿ ವಿಭಕ್ತಿ. ವನಾಯ ವನಾಭ್ಯಾಂ ವನೇಭ್ಯ. ಹಾಗೆ ಜ್ಞಾನಂ ಜ್ಞಾನಾರ್ಜನಂ ಜ್ಞಾನಾರ್ಜನೆ ಜ್ಞಾನಾರ್ಜನಾನಿ ಚತುರ್ಥಿ ವಿಭಕ್ತಿಯನ್ನು ಹೇಳಬೇಕು. ಛಾತ್ರಾಹ ಜ್ಞಾನಾರ್ಜನಾಯ ಪಠಂತಿ. ಜ್ಞಾನ ಅರ್ಜನಾಯ ಅಂತ ಹೇಳಿದರೆ ಜ್ಞಾನವನ್ನು ಗಳಿಸಲು, ಜ್ಞಾನವನ್ನು ಗಳಿಸಲಿಕ್ಕೆ.
ಜ್ಞಾನವನ್ನು ಪಡೆಯಲಿಕ್ಕೆ ಪಠಂತಿ ಓದುತ್ತಾರೆ. ಓದುವುದು ಯಾಕೆ ಹೇಳಿದರೆ ಹೊಸ ವಿಷಯಗಳನ್ನು ತಿಳ್ಕೊಳ್ಬೇಕು, ಜ್ಞಾನವನ್ನು ಗಳಿಸಲು, ಜ್ಞಾನಾರ್ಜನಾಯ ಚತುರ್ಥಿ ವಿಭಕ್ತಿ. ಮುಂದೆ ರೋಗಿ ಕಿಮರ್ಥಂ ಚಿಕಿತ್ಸಾಲಯಂ ಗಚ್ಚಂತಿ. ರೋಗಿ ಚಿಕಿತ್ಸಾಲಯಂ ಗಚ್ಚಂತಿ. ಚಿಕಿತ್ಸಾಲಯಂ ನಾಮ ಆಸ್ಪತ್ರೆ ಅಲ್ವಾ, ಆಸ್ಪತ್ರೆ ಹಾಸ್ಪಿಟಲ್. ಯೋಗಿಯು ಒಂದು ಕ್ಲಿನಿಕ್. ಚಿಕಿತ್ಸಾಲಯಂ ಗಚ್ಚಂತಿ. ರೋಗಿ ಹೇಳಿದರೆ ರೋಗ ಉಳ್ಳವನಿಗೆ ನಾವು ರೋಗಿ ರುಗ್ಣ ಅಂತ ಕರಿತೇವೆ. ಕಿಮರ್ಥಂ ಯಾಕಾಗಿ ಚಿಕಿತ್ಸಾಲಯಕ್ಕೆ ಹೋಗ್ತಾನೆ, ಆಸ್ಪತ್ರೆಗೆ ಹೋಗ್ತಾನೆ? ಇಲ್ಲಿ ಉತ್ತರ ಚಿಕಿತ್ಸಾ ಅಂತ ಕೊಟ್ಟಿದ್ದಾರೆ. ಚಿಕಿತ್ಸಾ ಅತ್ರ ಆಕಾರ ಅಂತ ಸ್ತ್ರೀಲಿಂಗ ಪದಂ. ಚಿಕಿತ್ಸಾ ಚಿಕಿತ್ಸೆ ಚಿಕಿತ್ಸಾ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಆಗ ಇದರ ಚತುರ್ಥಿ ವಿಭಕ್ತಿ ಹೇಳಬೇಕು ನಾವು. ಚಿಕಿತ್ಸೆಗೆ ಆಸ್ಪತ್ರೆಗೆ ಹೋಗುತ್ತಾನೆ. ಆಗ ಆಕಾರ ಅಂತ ಸ್ತ್ರೀಲಿಂಗ ಕಲಿತಿದ್ದೀರಾ. ಲತಾ ಲತೆ ಲತಾಹ, ಲತಾಯೈ ಲತಾಭ್ಯಾಂ ಲತಾಭ್ಯ. ಹಾಗೆಯೇ ಚಿಕಿತ್ಸಾಯೈ ಚಿಕಿತ್ಸಾಭ್ಯಾಂ ಚಿಕಿತ್ಸಾಭ್ಯ. ನಮಗೆ ಏಕವಚನ ಸಾಕು. ಆಗ ರೋಗಿ ಚಿಕಿತ್ಸಾಯೈ, ಚಿಕಿತ್ಸಾ ಶಬ್ದದ ಚತುರ್ಥಿ ವಿಭಕ್ತಿ ಹೇಳಬೇಕು. ಇದು ಸ್ತ್ರೀಲಿಂಗ. ಚಿಕಿತ್ಸಾಯೈ ಚಿಕಿತ್ಸೆಗೆ, ಚಿಕಿತ್ಸಾಲಯಂ ಗಚ್ಚಂತಿ ಚಿಕಿತ್ಸಾಲಯಂ ಆಸ್ಪತ್ರೆ ಹೋಗುತ್ತಾನೆ. ಅರ್ಥ ಆಯ್ತಲ್ವಾ? ನೋಡಿ, ನಿವೇದಿತ ಕಿಮರ್ಥಂ ಜೀವನಂ ಯಾಪಿತವತಿ. ನಿವೇದಿತ ಅಲ್ವಾ, ಸಿಸ್ಟರ್ ನಿವೇದಿತ ಕೇಳಿದ್ದೀರ, ಸೋದರಿ ನಿವೇದಿತಾ ಅಂತ ಹೇಳಿ ವಿವೇಕಾನಂದರ ಒಂದು ಅನುಯಾಯಿ. ನಿವೇದಿತಾಳು ಕಿಮರ್ಥಂ ಯಾಕೆ ಅಥವಾ ಯಾಕಾಗಿ, ಜೀವನಂ ಯಾಪಿತವತಿ ಜೀವನವನ್ನು ಕಳೆದಳು. ವಿವೇಕಾನಂದರ ಪ್ರಭಾವ ನಿವೇದಿತಾಳ ಮೇಲೆ ಆಗಿ ಅವಳು ಭಾರತಕ್ಕೆ ಬರ್ತಾಳೆ. ಅವಳು ಯಾಕಾಗಿ ತನ್ನ ಜೀವನವನ್ನು ಕಳಿತಾಳೆ, ಜೀವನಂ ಲೈಫ್, ಯಾಪಿತವತಿ ಹೇಳಿದರೆ ಕಳೆದಳು. ಇಲ್ಲಿ ದೀನ ಸೇವಾ ಅಂತ ಕೊಟ್ಟಿದ್ದಾರೆ. ದೀನ ಅಂತ ಹೇಳಿದರೆ ಅಸಹಾಯಕರು, ಬಡವರು ಅಸಹಾಯಕರು ಅವರ ಸೇವೆ. ದೀನಾನಾಂ ಸೇವಾ, ಸೇವಾ ಹೇಳಿದರೆ ನಾವು ಸರ್ವ್ ಮಾಡೋದು, ಸೇವೆ ಮಾಡುವಂಥದ್ದು. ದೀನ ಸೇವಾ ಸ್ತ್ರೀಲಿಂಗ ಪದ. ಇದರ ಚತುರ್ಥಿ ವಿಭಕ್ತಿಯನ್ನು ಹೇಳಬೇಕು. ದೀನರ ಸೇವೆಗೆ ಅಂತ ಹೇಳಬೇಕು. ಆಕಾರ ಅಂತ ಸ್ತ್ರೀಲಿಂಗ ಪದ. ನಿವೇದಿತ ದೀನ ಸೇವಾಯೈ, ಚಿಕಿತ್ಸಾಯೈ ಇದ್ದ ಹಾಗೆ ದೀನ ಸೇವಾಯೈ ಚತುರ್ಥಿ ವಿಭಕ್ತಿ. ದೀನರ ಸೇವೆಗೆ ಅಂತ ಅರ್ಥ. ಜೀವನಂ ಯಾಪಿತವತಿ ತನ್ನ ಜೀವನವನ್ನು ಕಳಿತಾಳೆ. ಇಡೀ ಜೀವನವನ್ನು ಬಡವರ ಸೇವೆಗಾಗಿ ಅವಳು ಕಳಿತಾಳೆ ಎನ್ನುವಂಥ ಅರ್ಥ. ಸಜ್ಜನಾ ಕಿಮರ್ಥಂ ಪ್ರಾರ್ಥನಾಂ ಕುರುವಂತಿ. ಸಜ್ಜನಾ ಸತ್ ಜನಾ, ಸಜ್ಜನರು ಒಳ್ಳೆಯ ಜನರು, ಪ್ರಾರ್ಥನಾಂ ಕುರುವಂತಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಕಿಮರ್ಥಂ ಪ್ರಾರ್ಥನಾಂ ಕುರುವಂತಿ ಯಾಕೆ ಪ್ರಾರ್ಥನಾಂ ಕುರುವಂತಿ ಪ್ರಾರ್ಥನೆಯನ್ನು, ಸ್ತ್ರೀಲಿಂಗ ಪದ ಪ್ರಾರ್ಥನಾ, ಪ್ರಾರ್ಥನಾಂ ದ್ವಿತೀಯ ವಿಭಕ್ತಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಕರೋತಿ ಕುರುತಃ ಕುರುವಂತಿ, ಕುರುವಂತಿ ಹೇಳಿದರೆ ಮಾಡುತ್ತಾರೆ. ಕಿಮರ್ಥಂ ಅತ್ರ ಲೋಕಕಲ್ಯಾಣಂ ಇತಿ ಆವರಣೆ ಉತ್ತರಂ ಅಸ್ತಿ. ಲೋಕಕಲ್ಯಾಣಂ ಇತಿ ನಪುಂಸಕಲಿಂಗ ಪದಂ ಪ್ರಥಮಾ ವಿಭಕ್ತಿ, ತಸ್ಯ ಚತುರ್ಥಿ ವಿಭಕ್ತಿ ಭವತಿ ಲೋಕಕಲ್ಯಾಣಾಯ. ಸಜ್ಜನಾಃ ಲೋಕಕಲ್ಯಾಣಾಯ ಪ್ರಾರ್ಥನಾಂ ಕುರುವಂತಿ. ಸಜ್ಜನರು ಲೋಕಕಲ್ಯಾಣಕ್ಕೆ, ಲೋಕಕಲ್ಯಾಣಾಯ ಚತುರ್ಥಿ ವಿಭಕ್ತಿ ಕೆ ಪ್ರತ್ಯಯ, ಲೋಕಕಲ್ಯಾಣಕ್ಕೆ ಪ್ರಾರ್ಥನಾಂ ಕುರುವಂತಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಅರ್ಥ ಆಯ್ತಲ್ವಾ? ಸರಿ. ಜನಾಃ ಕಿಮರ್ಥಂ ವಾಯುವಿಹಾರಂ ಕುರುವಂತಿ. ಗಮನಿಸಿ, ಜನಾಃ ಜನರು, ಜನಃ ಜನೌ ಜನಾಃ ಪ್ರಥಮಾ ವಿಭಕ್ತಿ ಬಹುವಚನ. ಕಿಮರ್ಥಂ ಅಂತ ಹೇಳಿದರೆ ಯಾಕಾಗಿ. ವಾಯುವಿಹಾರಂ ಕುರುವಂತಿ, ವಾಯುವಿಹಾರಂ ಹೇಳಿದರೆ ವಾಕಿಂಗ್, ವಾಯು ಶುದ್ಧ ಗಾಳಿಯನ್ನು ತೆಗೆದುಕೊಳ್ಳುವಂಥದ್ದು. ಪಾರ್ಕ್ಗಳಲ್ಲಿ ಸುತ್ತಾಡ್ತಾರೆ, ರಸ್ತೆಗಳಲ್ಲಿ ಸುತ್ತಾಡ್ತಾರೆ ಅಲ್ವಾ, ಅದು ಶುದ್ಧ ಗಾಳಿಯ ಸೇವನೆಗಾಗಿ. ವಾಯುವಿಹಾರಂ ಕುರುವಂತಿ, ವಾಯುವಿಹಾರವನ್ನು ಯಾಕೆ ಮಾಡ್ತಾರೆ? ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ಉತ್ತರ. ಸ್ವಾಸ್ಥ್ಯ ರಕ್ಷಣಂ, ಇದು ಪ್ರಥಮ ವಿಭಕ್ತಿಯಲ್ಲಿ ಉಂಟು. ಇದರ ಚತುರ್ಥಿ ವಿಭಕ್ತಿ ನೀವು ಹೇಳಬೇಕು. ಸ್ವಾಸ್ಥ್ಯ ರಕ್ಷಣಂ, ರಕ್ಷಣಂ ನಪುಂಸಕಲಿಂಗ, ರಕ್ಷಣಂ ರಕ್ಷಣೆ ರಕ್ಷಣಾನಿ, ರಕ್ಷಣಂ ಅರ್ಧಮಾಮಾದಿಂದ ಇದ್ದಂತಹ ಪದಗಳು ಸಾಮಾನ್ಯವಾಗಿ ನಪುಂಸಕಲಿಂಗ ಅಂತ ಗುರುತಿಸ್ಬೋದು. ವನಂ, ವಿಮಾನಂ, ಈ ರೀತಿ ಕಂದುಕಂ, ದ್ವಾರಂ ಅಂತ ಹೇಳಿ. ಅದರ ಚತುರ್ಥಿ ವಿಭಕ್ತಿ ಸ್ವಾಸ್ಥ್ಯಸ್ಯ ರಕ್ಷಣಾಯ, ಸ್ವಾಸ್ಥ್ಯ ರಕ್ಷಣಾಯ ವಾಯುವಿಹಾರಂ ಕುರುವಂತಿ. ಕಿಮರ್ಥಂ ಸ್ವಾಸ್ಥ್ಯ ರಕ್ಷಣಾಯ, ಸ್ವಾಸ್ಥ್ಯ ಹೇಳಿದರೆ ಆರೋಗ್ಯಂ, ಆರೋಗ್ಯದ ರಕ್ಷಣೆಗಾಗಿ. ಸ್ವಾಸ್ಥ್ಯ ಅಂತ ಹೇಳಿದರೆ ಆರೋಗ್ಯಂ. ಜನರು ಸ್ವಾಸ್ಥ್ಯ ರಕ್ಷಣಾಯ ಆರೋಗ್ಯ ರಕ್ಷಣೆಗಾಗಿ ಅಥವಾ ಆರೋಗ್ಯ ರಕ್ಷಣೆಗೆ ಅಂತ ಅರ್ಥ. ವಾಯುವಿಹಾರಂ ಕುರುವಂತಿ, ಆರೋಗ್ಯ ಚೆನ್ನಾಗಿರಬೇಕು, ಶುದ್ಧ ವಾಯುವನ್ನು ಸೇವಿಸಬೇಕು ಅಂತ ಹೇಳಿ ವಾಕಿಂಗನ್ನು ಮಾಡ್ತಾರೆ. ಯುವಕ ಕಿಮರ್ಥಂ ಯೋಗಾಸನಂ ಕರೋತಿ. ಯುವಕ ಯೋಗಾಸನಂ ಕರೋತಿ. ಕಹ ಯೋಗಾಸನಂ ಕರೋತಿ? ಯುವಕ, ಒಬ್ಬ ಯುವಕ, ಒಬ್ಬ ಯಂಗ್ ಪರ್ಸನ್ ಯೋಗಾಸನಂ ದ್ವಿತೀಯ ವಿಭಕ್ತಿ ಯೋಗಾಸನವನ್ನು ಕರೋತಿ ಮಾಡುತ್ತಾನೆ. ಕಿಮರ್ಥಂ ಯಾಕೆ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಆರೋಗ್ಯವರ್ಧನಂ ಅಂತ ಕೊಟ್ಟಿದ್ದಾರೆ. ಆರೋಗ್ಯ
ವರ್ಧನ, ಆರೋಗ್ಯ ಅಂತ ಹೇಳಿದರೆ ಗೊತ್ತುಂಟು, ಹೆಲ್ತ್. ವರ್ಧನಂ ಹೇಳಿದರೆ ಹೆಚ್ಚಾಗುವುದು, ಆರೋಗ್ಯವನ್ನು ಹೆಚ್ಚು ಮಾಡಿಸಲಿಕ್ಕೆ, ಹೆಚ್ಚಾಗಲಿಕ್ಕೆ, ಆರೋಗ್ಯವು ಹೆಚ್ಚಾಗಲಿಕ್ಕೆ ಅಂತ ಹೇಳಿ ವರ್ಧನಂ ಪದದ ನಪುಂಸಕಲಿಂಗದ ಚತುರ್ಥಿ ವಿಭಕ್ತಿಯನ್ನು ಹೇಳಬೇಕು. ತದಾ ಯುವಕಃ ಆರೋಗ್ಯವರ್ಧನಾಯ, ವರ್ಧನಂ ಇದದು ಚತುರ್ಥಿ ವಿಭಕ್ತಿ, ಆರೋಗ್ಯವರ್ಧನಾಯ ಯೋಗಾಸನಂ ಕರೋತಿ, ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ, ಆರೋಗ್ಯವನ್ನು ವರ್ಧನಾಯ ಹೆಚ್ಚಿಸಲು ಯೋಗಾಸನಂ ಕರೋತಿ, ವರ್ಧನಾಯ ಚತುರ್ಥಿ ವಿಭಕ್ತಿ. ವೃಕ್ಷಾಃ ಕಿಮರ್ಥಂ ಫಲಂತಿ, ವೃಕ್ಷಾಃ ಫಲಂತಿ, ವೃಕ್ಷಗಳು ಹಣ್ಣನ್ನು ಕೊಡ್ತವೆ, ಫಲತಿ ಫಲತಃ ಫಲಂತಿ ಕ್ರಿಯಾಪದ, ಕಿಮರ್ಥಂ ಯಾಕೆ, ಅತ್ರ ಪರೋಪಕಾರಃ ಇತಿ ಪ್ರಥಮಾ ವಿಭಕ್ತಿ ಪುಲ್ಲಿಂಗ ಪದಮಸ್ತಿ, ಪರೋಪಕಾರಃ ಏತಸ್ಯ ಚತುರ್ಥಿ ವಿಭಕ್ತಿ ಭವತಿ ಪರೋಪಕಾರಾಯ ಇತಿ. ವೃಕ್ಷಾಃ ಕಿಮರ್ಥಂ ಫಲಂತಿ, ವೃಕ್ಷಃ ಪರೋಪಕಾರಾಯ ಫಲಂತಿ, ದೇವಾಯ ದೇವಾಭ್ಯಾಂ ದೇವೇಭ್ಯಃ, ಹಾಗೆ ಪರೋಪಕಾರಾಯ ಪರೋಪಕಾರಾಭ್ಯಾಂ ಪರೋಪಕಾರೇಭ್ಯಃ, ಪರೋಪಕಾರಾಯ ಪರೋಪಕಾರಕ್ಕೆ ಫಲಂತಿ ಹಣ್ಣನ್ನು ನೀಡುತ್ತವೆ. ಇದಾನಿಂ ಪಂಚಮಿ ವಿಭಕ್ತೇಃ ಪ್ರಯೋಗಂ ಪಶ್ಯಾಮ. ನೋಡಿ, ಪಂಚಮಿ ವಿಭಕ್ತಿ ಉದಾಹರಣಾನುಸಾರಂ ವಾಕ್ಯಾನಿ ರಚಯಂತು, ಉದಾಹರಣೆಯನ್ನು ನೋಡಿ ಮುಂದಿನ ವಾಕ್ಯವನ್ನು ರಚಿಸೋಣ. ಅಶೋಕಃ ಡ್ಯಾಶ್ ಪ್ರತ್ಯಾಗಚ್ಚತಿ, ಅಶೋಕಃ ಎಂಬವನು ಪ್ರತ್ಯಾಗಚ್ಚತಿ ಹಿಂತಿರುಗುತ್ತಾನೆ. ಕುತಃ ಪ್ರತ್ಯಾಗಚ್ಚತಿ, ಎಲ್ಲಿಂದ ಬರ್ತಾನೆ, ಯಾವುದೋ ಒಂದು ಊರನ್ನು ಬಿಟ್ಟು ಬರ್ತಾನೆ ಅಲ್ವಾ, ಸ್ಪ್ಲಿಟ್, ಅಲ್ಲಿ ಬಿಟ್ಟು ಬರುವಂಥದ್ದು, ಪ್ರತ್ಯೇಕ ಆಗುವಂಥದ್ದು. ಪ್ರತಿ ಆಗಚ್ಚತಿ ಪ್ರತ್ಯಾಗಚ್ಚತಿ, ಗಚ್ಚತಿ ಹೇಳಿದರೆ ಹೋಗುತ್ತಾನೆ, ಪ್ರತ್ಯಾಗಚ್ಚತಿ ಹೇಳಿದರೆ ಬರುತ್ತಾನೆ, ಹಿಂತಿರುಗಿ ಬರುತ್ತಾನೆ. ಇಲ್ಲಿ ಉತ್ತರ ವಿದೇಶಃ ಅಂತ ಕೊಟ್ಟಿದ್ದಾರೆ, ಪುಲ್ಲಿಂಗ, ಅಕಾರ ಅಂತ ಪುಲ್ಲಿಂಗ. ಈಗ ವಿದೇಶದಿಂದ, ಫ್ರಮ್ ವಿದೇಶ ಅಲ್ಲ ಫಾರಿನ್, ಫ್ರಮ್ ಎನ್ನುವಂಥ ಅರ್ಥ ಬರಬೇಕು. ಆಗ ಪಂಚಮಿ ವಿಭಕ್ತಿಯನ್ನು ಉಪಯೋಗ ಮಾಡಬೇಕು. ಅಶೋಕಃ ವಿದೇಶಾತ್ ಪ್ರತ್ಯಾಗಚ್ಚತಿ, ದೇವಃ ದೇವೌ ದೇವಾಃ, ದೇವಂ ದೇವೌ ದೇವಾನ್ ದೇವೇನ ದೇವಾಭ್ಯಾಂ ದೇವೈಃ, ದೇವಾಯ ದೇವಾಭ್ಯಾಂ ದೇವೇಭ್ಯಃ. ಪಂಚಮಿ ವಿಭಕ್ತಿ ದೇವಾತ್ ದೇವಾಭ್ಯಾಂ ದೇವೇಭ್ಯಃ. ಆಗ ದೇವಾತ್ ಇದ್ದ ಹಾಗೆ ಇದನ್ನು ಅಪ್ಲೈ ಮಾಡಬೇಕು, ವಿದೇಶಾತ್ ವಿದೇಶಾಭ್ಯಾಂ ವಿದೇಶೇಭ್ಯಃ ಎಂಬುದಾಗಿ. ನಮಗೆ ಏಕವಚನ ಸಾಕು. ಅಶೋಕಃ ವಿದೇಶಾತ್ ಪ್ರತ್ಯಾಗಚ್ಚತಿ, ವಿದೇಶದಿಂದ ಬರುತ್ತಾನೆ, ಹಿಂತಿರುಗುತ್ತಾನೆ, ಆ ಊರನ್ನು ಬಿಟ್ಟು ಬರ್ತಾನೆ. ಆಗ ಪಂಚಮಿ ವಿಭಕ್ತಿ ಫ್ರಮ್ ಎನ್ನುವ ಅರ್ಥದಲ್ಲಿ. ಈಗ ಉದಾಹರಣೆ ನೋಡೋಣ. ಲೇಖನಿ ಡ್ಯಾಶ್ ಪತತಿ, ಲೇಖನಿ ಕುತಃ ಪತತಿ, ಲೇಖನಿ ಎಲ್ಲಿಂದ ಬೀಳ್ತದೆ, ಲೇಖನಿ ಪೆನ್. ಹಸ್ತಃ ಇತಿ ಅಸ್ತಿ, ಹಸ್ತಃ ಅಕಾರ ಅಂತ ಪುಲ್ಲಿಂಗ ಪದಂ. ಹಸ್ತಃ ಏತಸ್ಯ ಪಂಚಮಿ ವಿಭಕ್ತಿ ಭವತಿ ಹಸ್ತಾತ್, ಕೈಯಿಂದ, ಫ್ರಮ್ ಎನ್ನುವಂಥ ಅರ್ಥದಲ್ಲಿ ಕೈಯಿಂದ ಬೀಳುತ್ತದೆ. ಪತತಿ ಅಂತ ಹೇಳಿದರೆ ಬೀಳುತ್ತದೆ, ಲೇಖನಿ ಪತತಿ, ಪೆನ್ನು ಬೀಳುತ್ತದೆ. ಕುತಃ ಎಲ್ಲಿಂದ, ಹಸ್ತಾತ್ ಕೈಯಿಂದ, ಅರ್ಥ ಆಯ್ತಲ್ಲ, ಹಸ್ತಾತ್ ಪತತಿ. ಬಾಲಃ ಕ್ರೀಡಾಂಗಣಂ ಗತ್ವಾ ಕ್ರೀಡತಿ, ಬಾಲಕನು ಕ್ರೀಡಾಂಗಣಂ ಗತ್ವಾ ಕ್ರೀಡಾಂಗಣಕ್ಕೆ ಹೋಗಿ, ಕ್ರೀಡಾಂಗಣವನ್ನು ಕುರಿತು ತೆರಳಿ ಆಡುತ್ತಾನೆ. ಕುತಃ ಕ್ರೀಡಾಂಗಣಂ ಗತ್ವಾ, ಎಲ್ಲಿಂದ ಹೋಗ್ತಾನೆ ಕ್ರೀಡಾಂಗಣಕ್ಕೆ, ಅತ್ರ ವಿದ್ಯಾಲಯಃ ಇತಿ ಅಸ್ತಿ, ವಿದ್ಯಾಲಯ ಅರ್ಥಾತ್ ಶಾಲಾ. ವಿದ್ಯಾಲಯ ಪುಲ್ಲಿಂಗರೂಪ ಪ್ರಥಮ ವಿಭಕ್ತಿ, ನಮಗೆ ಪಂಚಮಿ ವಿಭಕ್ತಿ ಬೇಕು, ಎಲ್ಲಿಂದ ಹೋಗ್ತಾನೆ, ವಿದ್ಯಾಲಯದಿಂದ ಅಂತ ಆಗಬೇಕಲ್ವ. ಆಗ ವಿದ್ಯಾಲಯಾತ್, ದೇವಾತ್ ದೇವಾಭ್ಯಾಂ ದೇವೇಭ್ಯಃ ಇದ್ದಾಗೆ ವಿದ್ಯಾಲಯಾತ್ ವಿದ್ಯಾಲಯಾಭ್ಯಾಂ ವಿದ್ಯಾಲಯೇಭ್ಯಃ ಪಂಚಮಿ ವಿಭಕ್ತಿ ರೂಪಾಣಿ. ಬಾಲಃ ವಿದ್ಯಾಲಯಾತ್, ವಿದ್ಯಾಲಯದಿಂದ, ಫ್ರಮ್ ಎನ್ನುವಂಥ ಅರ್ಥ ಶಾಲೆಯಿಂದ, ಕ್ರೀಡಾಂಗಣಂ ಗತ್ವ ಕ್ರೀಡಾಂಗಣಕ್ಕೆ ಹೋಗಿ, ಕ್ರೀಡಾಂಗಣ ಅಂತ ಹೇಳಿದರೆ ಗ್ರೌಂಡ್, ಸ್ಟೇಡಿಯಂಗೆ ಹೋಗಿ ಆಡುತ್ತಾನೆ, ಕ್ರೀಡತಿ ಆಡುತ್ತಾನೆ. ಏತತ್ ಪುಸ್ತಕಂ ಡ್ಯಾಶ್ ಸ್ವೀಕೃತವಾನ್, ಏತತ್ ಪುಸ್ತಕಂ ಈ ಪುಸ್ತಕವನ್ನು, ಪುಸ್ತಕಂ ದ್ವಿತೀಯ ವಿಭಕ್ತಿ, ಏತತ್ ದ್ವಿತೀಯ ವಿಭಕ್ತಿಯಲ್ಲಿಂಟು, ಏತತ್ ಪುಸ್ತಕಂ ಈ ಪುಸ್ತಕವನ್ನು, ಕುತಃ ಸ್ವೀಕೃತವಾನ್ ಎಲ್ಲಿಂದ ಸ್ವೀಕರಿಸಿದನು, ಸ್ವೀಕೃತವಾನ್ ಹೇಳಿದರೆ ಸ್ವೀಕರಿಸಿದನು. ಇಲ್ಲಿ ಗ್ರಂಥಾಲಯ ಇತಿ ಅಸ್ತಿ, ಪಂಚಮಿ ವಿಭಕ್ತಿ ಹೇಳಿ, ಗ್ರಂಥಾಲಯಾತ್ ಸ್ವೀಕೃತವಾನ್, ಗ್ರಂಥಾಲಯ ಅಂತ ಹೇಳಿದರೆ ಲೈಬ್ರರಿ, ಪುಸ್ತಕ ಭಂಡಾರ, ಒಂದು ಗ್ರಂಥಾಲಯದಿಂದ ಸ್ವೀಕರಿಸಿದನು. ಗ್ರಂಥಾಲಯಾತ್ ಗ್ರಂಥಾಲಯಾಭ್ಯಾಂ ಗ್ರಂಥಾಲಯೇಭ್ಯಃ ಪಂಚಮಿ ವಿಭಕ್ತಿ. ಅಹಂ ಡ್ಯಾಶ್ ಧನಂ ಆನಯಾಮಿ, ನಾನು ಕುತಃ ಧನಂ ಆನಯಾಮಿ ಎಲ್ಲಿಂದ ಹಣವನ್ನು ತರುತ್ತೇನೆ, ವಿತ್ತಕೋಶಃ ಇತಿ ಉತ್ತರ ಕೊಟ್ಟಿದ್ದಾರೆ ನೋಡಿ. ಪ್ರಥಮ ವಿಭಕ್ತಿ ಏಕವಚನ ಪುಲ್ಲಿಂಗ. ವಿತ್ತಕೋಶಃ ಅಂತ ಹೇಳಿದರೆ, ವಿತ್ತ ಹೇಳಿದರೆ ಹಣ, ಹಣದ ಕೋಶ ಭಂಡಾರ ಅಂತ ಹೇಳಿದರೆ ಬ್ಯಾಂಕ್, ವಿತ್ತಕೋಶ ಹೇಳಿದರೆ ಬ್ಯಾಂಕ್, ಬ್ಯಾಂಕಿನಿಂದ ವಿತ್ತಕೋಶದಿಂದ ಅಂತ ಆಗಬೇಕು. ಆಗ ಅಹಂ ವಿತ್ತಕೋಶಾತ್ ಪಂಚಮಿ ವಿಭಕ್ತಿ, ವಿತ್ತಕೋಶದಿಂದ ಫ್ರಮ್ ಬ್ಯಾಂಕ್, ವಿತ್ತಕೋಶಾತ್ ಧನಂ ಆನಯಾಮಿ ಹಣವನ್ನು ತರುತ್ತೇನೆ. ಆನಯಾಮಿ ಹೇಳಿದರೆ ತರುತ್ತೇನೆ, ನಯಾಮಿ ಕೊಂಡೊಯ್ಯುತ್ತೇನೆ, ಆನಯಾಮಿ ಕರೆದುಕೊಂಡು ಬರುತ್ತೇನೆ ಅಂದರೆ ಹಿಡ್ಕೊಂಡು ಬರ್ತೇನೆ, ಬ್ಯಾಂಕಿನಿಂದ ಹಣವನ್ನು ಹಿಡ್ಕೊಂಡು ಬರ್ತೇನೆ ಅಂತೇಳಿ.
ಮಾತಾ ಡ್ಯಾಶ್ ಆಗಚ್ಚತಿ. ಮಾತಾ ಕುತಃ ಆಗಚ್ಚತಿ? ಮಾತಾ ಆಗಚ್ಚತಿ, ತಾಯಿಯು ಬರುತ್ತಾಳೆ. ಆಗಚ್ಚತಿ ಅಂತ ಹೇಳಿದರೆ ಬರುತ್ತಾಳೆ. ಎಲ್ಲಿಂದ ಬರ್ತಾಳೆ? ಕುತಃ ಆಗಚ್ಚತಿ? ಮಂದಿರಾತ್ ಆಗಚ್ಚತಿ. ಅತ್ರ ಮಂದಿರಂ ನಪುಂಸಕಲಿಂಗ ಪದಂ. ಮಂದಿರಂ, ಮಂದಿರೇ, ಮಂದಿರಾಣಿ ಪ್ರಥಮಾ ವಿಭಕ್ತಿ. ಅದರ ಪಂಚಮಿ ವಿಭಕ್ತಿ ಮಂದಿರಾತ್, ಮಂದಿರಾಭ್ಯಾಂ, ಮಂದಿರೇಭ್ಯ. ಮಂದಿರದಿಂದ, ಒಂದು ದೇವಸ್ಥಾನದಿಂದ ಅಂತ ತಿಳ್ಕೊಳ್ಳೋಣ. ಮಾತಾ ಮಂದಿರಾತ್ ಆಗಚ್ಚತಿ, ದೇವಸ್ಥಾನದಿಂದ, ದೇವಾಲಯಾತ್ ಆಗಚ್ಚತಿ, ದೇವಾಲಯದಿಂದ ಬರುತ್ತಾಳೆ. ಶ್ರೀರಾಮ ವನಂ ಗತವಾನ್. ಕುತಃ ಗತವಾನ್? ಎಲ್ಲಿಂದ ಕಾಡಿಗೆ ಹೋಗ್ತಾನೆ? ಶ್ರೀರಾಮನು ವನಂ ಗತವಾನ್, ಕಾಡಿಗೆ ಹೋದನು. ಗತವಾನ್ ಹೇಳಿದರೆ ಹೋದನು. ಎಲ್ಲಿಂದ? ಅಯೋಧ್ಯ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಸ್ತ್ರೀಲಿಂಗ ಪದ. ಅಯೋಧ್ಯ, ಅಯೋಧ್ಯೆ, ಅಯೋಧ್ಯ ಪ್ರಥಮಾ ವಿಭಕ್ತಿ. ಈಗ ಪಂಚಮಿ ವಿಭಕ್ತಿ ಹೇಳಬೇಕು. ಲತಾ ಲತೆ ಲತಾಃ ಅಥವಾ ಸೀತಾ ಸೀತೆ ಸೀತಾಃ, ಸೀತಾಂ ಸೀತೆ ಸೀತಾಃ, ಸೀತಯಾ ಸೀತಾಭ್ಯಾಂ ಸೀತಾಭಿಃ, ಸೀತಾಯೈ ಸೀತಾಭ್ಯಾಂ ಸೀತಾಭ್ಯಃ. ಪಂಚಮಿ ವಿಭಕ್ತಿ ಸೀತಾಯಾಃ ಸೀತಾಭ್ಯಾಂ ಸೀತಾಭ್ಯಃ. ಹಾಗೆ ಅಯೋಧ್ಯಾಯಾಃ ಅಯೋಧ್ಯಾಭ್ಯಾಂ ಅಯೋಧ್ಯಾಭ್ಯಃ. ಅಯೋಧ್ಯಾಯಾಃ ಆಕಾರ ಅಂತ ಸ್ತ್ರೀಲಿಂಗ, ಪಂಚಮಿ ವಿಭಕ್ತಿ. ಅಯೋಧ್ಯೆಯಿಂದ, ಫ್ರಮ್ ಎನ್ನುವ ಅರ್ಥ. ಶ್ರೀರಾಮನು ಅಯೋಧ್ಯೆಯಿಂದ, ಇಲ್ಲಿಂದ ತೆರಳಿ ವನಂ ಗತವಾನ್, ಕಾಡಿಗೆ ಹೋದನು. ಇದು ಅಯೋಧ್ಯಾಯಾಃ ಪಂಚಮಿ ವಿಭಕ್ತಿ, ನೆನಪಿಟ್ಕೊಳ್ಳಿ. ಮುಂದೆ ಉಪನೇತ್ರಂ ಡ್ಯಾಶ್ ಪತತಿ. ಉಪನೇತ್ರಂ ಪತತಿ. ಉಪನೇತ್ರಂ ಅಂತ ಹೇಳಿದರೆ ಕನ್ನಡಕ, ಕಣ್ಣಿಗೆ ಹಾಕುವಂಥ ಅಲ್ವಾ, ಗ್ಲಾಸ್, ಕನ್ನಡಕ. ಉಪನೇತ್ರಂ ಪತತಿ, ಬೀಳುತ್ತದೆ. ಎಲ್ಲಿಂದ ಬೀಳುತ್ತದೆ? ಉತ್ಪೀಠಿಕಾ ಇತಿ ಅಸ್ತಿ. ಉತ್ಪೀಠಿಕಾ ಅಂತ ಹೇಳಿದರೆ ಮೇಜು, ಟೇಬಲ್. ಈಗ ಟೇಬಲಿನಿಂದ ಕೆಳಗೆ ಬೀಳುತ್ತದೆ ಅಂತ ಹೇಳುವಾಗ ಉತ್ಪೀಠಿಕಾಯಾಹ ಪಂಚಮಿ ವಿಭಕ್ತಿ ಹೇಳಬೇಕು. ಲತಾಯಾಹ ಅಂತ ಇದ್ದಾಗೆ ಪಂಚಮಿ ವಿಭಕ್ತಿ ಉತ್ಪೀಠಿಕಾಯಾಹ, ಉತ್ಪೀಠಿಕಾಭ್ಯಾಂ, ಉತ್ಪೀಠಿಕಾಭ್ಯ ಅಂತ ಹೇಳಿ. ಉತ್ಪೀಠಿಕಾಯಾಹ ಪಂಚಮಿ ವಿಭಕ್ತಿ. ಉತ್ಪೀಠಿಕೆಯಿಂದ ಅಥವಾ ಟೇಬಲ್ನಿಂದ, ಮೇಜಿನಿಂದ ಬಿದ್ದಿತು, ಬೀಳುತ್ತದೆ ಅರ್ಥ. ಪಂಚಮಿ ಭಕ್ತಾಃ ಡ್ಯಾಶ್ ಆಗಚ್ಚಂತಿ. ಭಕ್ತಾಃ ಆಗಚ್ಚಂತಿ, ಭಕ್ತರು ಬರುತ್ತಾರೆ. ಕುತಃ ಆಗಚ್ಚಂತಿ, ಎಲ್ಲಿಂದ ಬರ್ತಾರೆ? ಮಥುರಾ ನೋಡಿ, ಮಥುರಾ ಎನ್ನುವಂಥ ಸ್ತ್ರೀಲಿಂಗ ಪದ ಕೊಟ್ಟಿದ್ದಾರೆ. ಮಥುರೆಯಿಂದ ಬರುತ್ತಾನೆ. ಮಥುರಾತಃ ಆಗಚ್ಚತಿ ಅಥವಾ ಮಥುರಾಯಾಹ ಅಂತ ಕೂಡ ಹೇಳ್ಬೋದು. ಇಲ್ಲಿ ತಸ್ ಪ್ರತ್ಯಯ ಉಂಟು, ತಹ ಅಂತ ಹೇಳಿ. ಪಂಚಮಿ ವಿಭಕ್ತಿಗೆ ನಾವು ಇಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ತಹ ಎನ್ನುವ ಪದವನ್ನು ಕೂಡ ನಾವು ಸೇರಿಸ್ಬೋದು. ಅದಕ್ಕೊಂದು ಪ್ರತ್ಯಯ ತಸ್ ಎನ್ನುವಂತಹ ಪ್ರತ್ಯಯವನ್ನು ಸೇರಿಸ್ಬೋದು. ಮಥುರಾತಃ ಅಥವಾ ಮಥುರಾಯಾಹ ಎರಡೂ ರೀತಿಯಲ್ಲಿ ನಾವು ಉತ್ತರವನ್ನು ಪಂಚಮಿ ವಿಭಕ್ತಿ ಹೇಳಬಹುದು. ನೋಡಿ, ಉದಾಹರಣೆಗೆ ಇಲ್ಲಿ ಉಪನೇತ್ರಂ ಉತ್ಪೀಠಿಕಾತಃ ಪತತಿ ಅಂತ ಕೂಡ ಹೇಳ್ಬೋದು. ಉತ್ಪೀಠಿಕಾತಃ, ಈ ತಹ ಪದವನ್ನು ಇಲ್ಲಿ ಕೂಡ ನಾವು ಹಾಕ್ಬೋದು. ಎಲ್ಲ ಪುಲ್ಲಿಂಗ ರೂಪಕ್ಕೂ ಸ್ತ್ರೀಲಿಂಗ ರೂಪಕ್ಕೂ ನಪುಂಸಕಲಿಂಗ ಪ್ರಥಮ ವಿಭಕ್ತಿಗೆ ಇದನ್ನು ಸೇರಿಸಿದರೆ ನಮಗೆ ಪಂಚಮಿ ವಿಭಕ್ತಿ ಅರ್ಥ ಬರ್ತದೆ. ಉದಾಹರಣೆಗೆ ಇಲ್ಲಿ ಮಾತಾ ಮಂದಿರಾತಃ ಆಗಚ್ಚತಿ ಅಂತ ಕೂಡ ನಾವು ಉತ್ತರವನ್ನು ಹೇಳ್ಬೋದು. ಮಂದಿರಾತಃ ಆಗಚ್ಚತಿ, ಮಂದಿರದಿಂದ ಬರುತ್ತಾಳೆ. ಶ್ರೀರಾಮ ಅಯೋಧ್ಯಾತಃ, ಅಯೋಧ್ಯಾ ಶಬ್ದಕ್ಕೆ, ಈ ಮೂಲ ಶಬ್ದಕ್ಕೆ ತಹ ಅಂತ ಈ ಕೊನೆಯ ಒಂದು ಪದ ಸೇರಿಸಿಬಿಟ್ರೆ ಪಂಚಮಿ ವಿಭಕ್ತಿ ಸುಲಭದಲ್ಲಿ ಹೇಳ್ಬೋದು. ಇದು ಸುಲಭವಾದ ಇನ್ನೊಂದು ಪಂಚಮಿ ವಿಭಕ್ತಿ ಪ್ರಯೋಗದ ಒಂದು ರೂಪ ಹೇಳ್ಬೋದು. ಉತ್ಪೀಠಿಕಾತಃ ಪತತಿ ಅಥವಾ ಮಥುರಾತಃ ಪತತಿ ಅಥವಾ ಮಥುರಾಯಾಹ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಮಥುರಾತಃ ಅಂತ ಹೇಳಿದರೆ ಮಥುರೆಯಿಂದ, ಪಂಚಮಿ ವಿಭಕ್ತಿಯೇ ಅರ್ಥ ಬಂದಿದೆ. ಇನ್ನೊಂದು ಸೇವಕ ಡ್ಯಾಶ್ ಪುಷ್ಪಂ ಆನಯತಿ. ಸೇವಕ ಪುಷ್ಪಂ ಆನಯತಿ, ಸೇವಕನು ಪುಷ್ಪಂ ಆನಯತಿ, ಪುಷ್ಪವನ್ನು ಆನಯತಿ ಹಿಡಿದುಕೊಂಡು ಬರುತ್ತಾನೆ. ಕುತಃ ಪುಷ್ಪಂ ಆನಯತಿ, ಎಲ್ಲಿಂದ ಹಿಡ್ಕೊಂಡು ಬರ್ತಾನೆ? ವಾಟಿಕಾ ಅಂತ ಕೊಟ್ಟಿದ್ದಾರೆ. ವಾಟಿಕಾ ಅಂತ ಹೇಳಿದರೆ ಉದ್ಯಾನಂ, ಉದ್ಯಾನವನ, ಪಾರ್ಕ್. ಒಂದು ಪಾರ್ಕಿಂದ, ಉದ್ಯಾನವನದಿಂದ ಪುಷ್ಪವನ್ನು ಹಿಡಿದುಕೊಂಡು ಬರುತ್ತಾನೆ. ಆಗ ನೀವು ಎರಡು ರೀತಿಯ ಪ್ರಯೋಗವನ್ನು ಮಾಡ್ಬೋದು. ಇದು ಸ್ತ್ರೀಲಿಂಗ ಪದ. ಒಂದು ಮಥುರಾತಃ ಇದ್ದ ಹಾಗೆ ವಾಟಿಕಾ ಬರೆದು ಅದಕ್ಕೆ ತಹ ಸೇರಿಸಿದ್ರಾಯಿತು, ವಾಟಿಕಾತಃ ಅಂತ ಕೂಡ ಹೇಳ್ಬೋದು. ಪಂಚಮಿ ವಿಭಕ್ತಿಯ ಅರ್ಥ ಬರ್ತದೆ. ಸೇವಕ ವಾಟಿಕಾತಃ ಪುಷ್ಪಂ ಆನಯತಿ ಅಥವಾ ಉತ್ಪೀಠಿಕಾಯಾಹ, ಈ ರೀತಿಯಲ್ಲಿ ಯಾಹ ಅಂತ ಕೂಡ ಪಂಚಮಿ ವಿಭಕ್ತಿ ಸೇರಿಸ್ಬೋದು. ವಾಟಿಕಾಯಾಹ ಪುಷ್ಪಂ ಆನಯತಿ ಹೇಳಿದರೂ ಕೂಡ ಸರಿ, ಅಥವಾ ಸೇವಕ ವಾಟಿಕಾತಃ ಪುಷ್ಪಂ ಆನಯತಿ ಅಂತ ಕೂಡ ಹೇಳ್ಬೋದು. ಉದ್ಯಾನದಿಂದ ಪುಷ್ಪವನ್ನು ತರುತ್ತಾನೆ. ಗಂಗಾ ಕುತಃ ಪ್ರಭವಂತಿ, ಗಂಗೆಯು ಎಲ್ಲಿಂದ ಹುಟ್ಟಿ ಬರುತ್ತಾಳೆ? ಪ್ರಭವಂತಿ, ಪ್ರಭವತಃ ಪ್ರಭವಂತಿ ಕ್ರಿಯಾಪದ. ಪ್ರಭವತಿ ಹೇಳಿದರೆ ಹುಟ್ಟುತ್ತಾಳೆ. ಗಂಗೆಯು ಎಲ್ಲಿಂದ ಹುಟ್ಟುತ್ತಾಳೆ?
ಹಿಮಾಲಯ ಪ್ರಭವತಿ ಅಂತ ಇರ್ತಿದ್ರು ಆಗ್ತದೆ, ಹುಟ್ಟುತ್ತಾಳೆ. ಪ್ರಭವತಿ ಪ್ರಭವತಃ, ಇಲ್ಲಿ ಬಹುವಚನ ಕೊಟ್ಟಿದ್ದೇನೆ, ಏನೇ ಇರಲಿ. ಗಂಗಾ ಪ್ರಭವಂತಿ, ಹರಿಯುತ್ತಾಳೆ. ಎಲ್ಲಿಂದ? ಹಿಮಾಲಯತಃ. ನೋಡಿ, ಹಿಮಾಲಯ ಪುಲ್ಲಿಂಗ ಪದ, ಆಗ ಗಂಗಾ ಹಿಮಾಲಯತಃ. ಹಿಮಾಲಯ ಶಬ್ದಕ್ಕೆ ವಿಸರ್ಗ ತೆಗೆದು ತಹ ಅಂತ ಹಾಕಿದ್ರೆ ಆಯಿತು. ಹಿಮಾಲಯದಿಂದ ಪಂಚಮಿ ವಿಭಕ್ತಿ, ಗಂಗಾ ಹಿಮಾಲಯತಃ ಪ್ರಭವಂತಿ. ಅಥವಾ ಪುಲ್ಲಿಂಗ ಹಿಮಾಲಯಾತ್ ಪ್ರಭವಂತಿ ಅಂತ ಕೂಡ ಹೇಳ್ಬೋದು. ಗಂಗಾ ಹಿಮಾಲಯಾತ್ ಪ್ರಭವತಿ, ಹಿಮಾಲಯದಿಂದ ಹುಟ್ಟುತ್ತಾಳೆ. ಇದು ಚತುರ್ಥಿ ವಿಭಕ್ತಿ ಮತ್ತು ಪಂಚಮಿ ವಿಭಕ್ತಿಗಳನ್ನು ನಾವು ವಾಕ್ಯಗಳಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು, ಬಳಸಬೇಕು ಎಂಬ ಪಾಠಕ್ಕೆ ಸಂಬಂಧಪಟ್ಟ ಅಭ್ಯಾಸ. ಚೆನ್ನಾಗಿ ಅಭ್ಯಾಸ ಮಾಡಿ, ಎರಡೆರಡು ಬಾರಿ ವಿಡಿಯೋ ನೋಡಿ ವೀಕ್ಷಿಸಿ ಅರ್ಥ ಮಾಡಿಕೊಳ್ಳಿ. ಇದು ಅರ್ಥ ಆದರೆ ಮುಂದೆ ನಮ್ಮ ಗದ್ಯ ಪಾಠಗಳು ಸುಲಭವಾಗಿ ನಾವು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಧನ್ಯವಾದ. ಶುಭಮಸ್ತು.